ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಫೆಬ್ರವರಿಯಿಂದ ರೇಣುಕಾ ಸ್ವಾಮಿಗೆ ಮೆಸೇಜ್ ಮಾಡ್ತಾ ಇದ್ರು ಅನ್ನೋ ವಿಚಾರದಿಂದ ಆರಂಭಿಸಿದ್ದಾರೆ. ಪವಿತ್ರ ನಂಬರ್ ಅನ್ನ ರೇಣುಕಾ ಸ್ವಾಮಿಗೆ ಶೇರ್ ಮಾಡಿದ್ದಾರೆ. ಜೂನ್ 2ನೇ ತಾರೀಕು ಪವಿತ್ರ ಗೌಡ ನಂಬರ್ ಅನ್ನ ಕಳಿಸಿದ್ದಾಳೆ. 3ನೇ ಆರೋಪಿ ಏನಿದ್ದಾನೆ ಪವನ್, ಆತನ ನಂಬರ್ ಅನ್ನ ಪವಿತ್ರ ಗೌಡ ತನ್ನ ನಂಬರ್ ಅಂತ ನಂಬಿಸಿ ರೇಣುಕಾ ಸ್ವಾಮಿಗೆ ಕಳಿಸಿ ನಂತರ ಪವನ್ ನಂಬರ್ನಿಂದಲೇ ಮಾತನಾಡುವಂತಹ ಪ್ರಯತ್ನವೂ ಕೂಡ ಆಗಿದೆ. ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ವಾದದ ಸಂದರ್ಭದಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಫೆಬ್ರವರಿಯಿಂದ ರೇಣುಕಾ ಸ್ವಾಮಿ ಜೊತೆಗೆ ಚಾಟಿಂಗ್ ಆಗಿತ್ತು, ಆತನನ್ನ ನಂಬಿಸಿ ಅಲ್ಲಿಂದ ಆತನ ವಿಶ್ವಾಸ ಗಳಿಸಿ ನಂಬರನ್ನ ಪಡ್ಕೊಂಡು ಆತ ಯಾರು ಎತ್ತ ಇದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನ ಆಗಿತ್ತು ಅನ್ನುವಂತಹ ವಾದ ಇದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಪವಿತ್ರ ಗೌಡ ಮತ್ತು ರೇಣುಕಾ ಸ್ವಾಮಿಯ ಚಾಟ್ನಿಂದ ಆರಂಭ ಆಗಿದೆ ಈ ವಾದ. ಅಂದ್ರೆ ದರ್ಶನ್ನ ಬೇಲ ಅರ್ಜಿಯ ವಿಚಾರಣೆಯ ಜೊತೆಗೆ ಇತರರ ಒಂದು ಅರ್ಜಿಯ ಒಂದು ಅಂಶವೂ ಕೂಡ ಇಲ್ಲಿ ಪೂರಕವಾಗಿ ವಾದದಲ್ಲಿ ಬರ್ತಾ ಇದೆಯಾ? ದಿವ್ಯಾ, ಆರಂಭದಲ್ಲಿ ಆ ದರ್ಶನ್ ಪರ ವಕೀಲರು ಆ ಒಂದು ಇಂಟ್ರಿಮ್ ಬೇಲ್ನ ಎಕ್ಸ್ಟೆನ್ಷನ್ಗೆ ಅರ್ಜಿಯನ್ನು ಹಾಕೊಂಡ್ರು. ಅದರ ಮೇಲೆ ಒಂದಷ್ಟು ಸಮಯವನ್ನು ತೆಗೆದುಕೊಂಡು SPP ಅವರು ಪ್ರಸನ್ನಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಿದ್ರು. ಇದೀಗ ರೆಗ್ಯುಲರ್ ಬೇಲ್ ಅರ್ಜಿಯ ಜಾಮೀನಿನ ವಿಚಾರಣೆ ಏನಿತ್ತಲ್ಲ ಅದಕ್ಕೆ ಕೌಂಟರ್ ಅನ್ನ ಇದೀಗ SPP ಪ್ರಸನ್ನಕುಮಾರ್ ಅವರು ಆರಂಭ ಮಾಡಿದ್ದಾರೆ. A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್ ಸೇರಿದಂತೆ ಸಾಕಷ್ಟು ಆರೋಪಿಗಳು ಹೈಕೋರ್ಟ್ಗೆ ರೆಗ್ಯುಲರ್ ಬೇಲ್ಗಾಗಿ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು. ಅವರ ಪರ ವಕೀಲರು ಸುದೀರ್ಘವಾಗಿ ಹೈಕೋರ್ಟ್ನಲ್ಲಿ ಜಾಮೀನನ್ನ ಕೊಡಬೇಕು, ದರ್ಶನ್ ರೋಲ್ ಏನಿದೆ ಇದರಲ್ಲಿ, ದರ್ಶನ್ ರೋಲ್ ಇಲ್ಲ, ಪವಿತ್ರ ಗೌಡ ಪರ ವಕೀಲರು ಆಕೆಯ ರೋಲ್ ಏನಿಲ್ಲ, ಈ ನಿಟ್ಟಿನಲ್ಲಿ ಒಂದಷ್ಟು ವಾದ ಮಂಡನೆಯನ್ನ ಮಾಡಿಕೊಂಡಿದ್ರು. ಇದೀಗ ಅದಕ್ಕೆ ಪ್ರತಿಯಾಗಿ ಕೌಂಟರ್ ಆಗಿ SPP ಅವರು ತಮ್ಮ ಪ್ರತಿವಾದವನ್ನ ಆರಂಭ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣ ಫೆಬ್ರವರಿಯಲ್ಲಿ ಆರಂಭವಾಗುತ್ತೆ. ಅಂದ್ರೆ ಫೆಬ್ರವರಿಯಲ್ಲಿ ಆತ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ಅನ್ನೋದು ಗೊತ್ತಾಗುತ್ತೆ ಈಕೆಗೆ. ಹೀಗಾಗಿ ಈಕೆ ಆ ರೀತಿಯಾದಂತಹ ಮೆಸೇಜ್ ಬಂದಿದ್ದೆ ಆದಲ್ಲಿ ಆಕೆಯ ಇನ್ಸ್ಟಾಗ್ರಾಮ್ ಮೆಸೇಜ್ ಅನ್ನ ಬ್ಲಾಕ್ ಮಾಡಬಹುದಿತ್ತು ಅಥವಾ ಆತನನ್ನ ಬ್ಲಾಕ್ ಮಾಡಬಹುದಿತ್ತು, ಈ ಅಕೌಂಟ್ ಅನ್ನ ಡಿಲೀಟ್ ಮಾಡಬಹುದಿತ್ತು. ಆದ್ರೆ ಈಕೆ ಸ್ವಇಚ್ಛೆಯಾಗಿ ಆತ ಯಾರು ಏನು ಎತ್ತ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಒಂದಷ್ಟು ರಿಪ್ಲೈಯನ್ನ ಮಾಡಿದಾಳೆ ಪವಿತ್ರ ಸ್ವತಃ. ಅದಾದ ಬಳಿಕ ಪವನ್ಗೆ ನಂಬರ್ ಅನ್ನು ಕೊಟ್ಟು ಯಾರು ಏನು ಎತ್ತ ಅಂತೇಳಿ ತಿಳ್ಕೊ ಅನ್ನೋ ಮಟ್ಟಿಗೆ ಆತನಿಗೆ ನಿರ್ದೇಶನವನ್ನ ಈಕೆ ಕೊಟ್ಟಿದ್ದಾಳೆ ಅನ್ನೋ ಮಟ್ಟಿಗೆ ಇದೀಗ ಕೋರ್ಟ್ ನಲ್ಲಿ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ನಡೆಸ್ತಿದ್ದಾರೆ. ಓಕೆ, ಅಂದ್ರೆ ಇದೊಂದು ರೀತಿಯ ಸಂಚು. ಇದರಲ್ಲಿ ದರ್ಶನ್ ಕೂಡ ಹೇಗೆ ಭಾಗಿಯಾಗಿದ್ರು ಅನ್ನೋದು ಮುಂದಿನ ಹಂತಗಳಲ್ಲಿ ಬರುತ್ತೆ ಅಂತ ಕಾಣುತ್ತಲ್ವಾ ಮೂರ್ತಿ? ದಿವ್ಯಾ, ಇದೀಗ ಒಬ್ಬೊಬ್ಬರಿಗೆ ಸಪರೇಟ್ ಆಗಿ SPP ಅವರು ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ಮಾಡ್ತಿಲ್ಲ. ಈಗ ಯಾರ್ಯಾರು ರೆಗ್ಯುಲರ್ ಬೇಲ್ಗೆ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು ಅವರ ವಕೀಲರ ಎಲ್ಲಾ ವಾದವನ್ನ ಇದೀಗ ಸಂಪೂರ್ಣವಾಗಿ ಕೋರ್ಟ್ ಹಾಲ್ ನಲ್ಲೇ ಕುಳಿತು SPP ಅವರು ಆಲಿಸಿದ್ದಾರೆ. ಯಾರ್ಯಾರು ಏನೇನನ್ನ ಮಾತನಾಡಿದ್ದಾರೆ, ಯಾವ್ಯಾವ ರೀತಿ ಅವರು ಆರ್ಗ್ಯುಮೆಂಟ್ ಅನ್ನ ಮಾಡಿದ್ದಾರೆ ಅಂತೇಳಿ. ಹೀಗಾಗಿ ಒಟ್ಟಿಗೆ ಎಲ್ಲ ಆರೋಪಿಗಳ ವಿರುದ್ಧವಾಗಿ ಇದೀಗ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಅದು ಪವಿತ್ರ ಗೌಡ, ದರ್ಶನ್, ಪವನ್, ಪ್ರದೋಷ್, ನಾಗರಾಜ್, ಲಕ್ಷ್ಮಣಿ ಎಲ್ಲರೂ ಕೂಡ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು. ಹೀಗಾಗಿ ಅವರೆಲ್ಲರ ವಿರುದ್ಧವಾಗಿ ಇದೀಗ SPP ಅವರು ತಮ್ಮ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ಆರಂಭಿಸಿದ್ದಾರೆ. ಅಂದ್ರೆ ಯಾವ ಕಾರಣಕ್ಕಾಗಿ ಜಾಮೀನನ್ನ ಕೊಡಬಾರದು, ಇವರ ರೋಲ್ ಏನು. ಆರಂಭದಲ್ಲಿ A1 ಆರೋಪಿ ಪವಿತ್ರ ಗೌಡಳ ಹಿಸ್ಟ್ರಿಯನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಯಾವ್ಯಾವ ರೋಲ್ ನಲ್ಲಿ ಆಕೆ ಇದ್ದಾಳೆ, ಅವಳ ಮೇಲೆ ಇರ್ತಕ್ಕಂತಹ ಅಲಿಗೇಷನ್ ಏನು, ಇದನ್ನ ಇದೀಗ SPP ಅವರು ಹೇಳ್ತಿರೋದು. ಇದೆಯಾ ಪವಿತ್ರ ಗೌಡ ರೋಲ್ ಮುಗಿದ ಬಳಿಕ ಚಾರ್ಜ್ ಶೀಟ್ ನಲ್ಲಿ ಏನೇನಿದೆ ಅದರ ವಾಸ್ತವಾಂಶವನ್ನ ನ್ಯಾಯಾಧೀಶರಿಗೆ ಹೇಳಿದ ಬಳಿಕ ಮತ್ತೆ A2 ದರ್ಶನ್ ವಿಚಾರವಾಗಿ ಆರ್ಗ್ಯುಮೆಂಟ್ ಅನ್ನ ಮಾಡಲಿದ್ದಾರೆ. ಅದಾದ ಬಳಿಕ A3 ಪವನ್, ಹೀಗೆ ಒಬ್ಬೊಬ್ಬರದ್ದು ಕೂಡ ಇವತ್ತು SPP ಅವರು ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ಮಾಡಲಿದ್ದಾರೆ. ಸದ್ಯ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಆರಂಭವಾಗಿದೆ. ಆಕ್ಷೇಪಣಾ ವಾದವನ್ನ SPP ಮಾಡ್ತಾ ಇದ್ದಾರೆ.